ಹಲೋ ಗೆಳೆಯರೇ, ನಮಸ್ತೆ. ಎಲ್ಲರೂ ಕೂಡ ಸ್ವಾಗತ ನನ್ನ ಚಾನಲ್ಗೆ. ಯಾರಾದರೂ ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ನಮ್ಮ ಚಾನಲ್ನ ನೋಡ್ತಿದ್ರೆ, ನಿಮಗೇನಾದರೂ ಮದುವೆ ಆಗೋದಕ್ಕೆ ಹುಡುಗಿ ಬೇಕಾಗಿದ್ದರೆ ನಿಮ್ಮ ಮಾಹಿತಿಗಳನ್ನು ನಮಗೆ ಕಳಿಸಿಕೊಡಿ, ನಾವು ಹುಡುಕಾಟ ಮಾಡಿಕೊಡ್ತೇವೆ. ನಮಗೆ ಇವತ್ತು ನಂದಿನಿ ಅಂತ ಊರು ಬಂದುಬಿಟ್ಟು ಹಾಸನದಲ್ಲಿ ವಾಸವಾಗಿರ್ತಕ್ಕಂಥ ಮಹಿಳೆಯವರು. ಪರ್ಫೆಕ್ಟ್ ಅಡ್ರೆಸ್ ಎಲ್ಲಿದೆ ಅಂತ ನಾನು ಆಮೇಲೆ ಹೇಳ್ತೇನೆ. ವಯಸ್ಸು ಬಂದು 23 ವರ್ಷ, ಇನ್ನೂ ಚಿಕ್ಕದಾಗಿರ್ತಕ್ಕಂಥ ವಯ, ಮಧ್ಯಮ ವರ್ಗದ ಜನ, ಅಗಸರ ಜಾತಿಯ ಹುಡುಗಿ, ಎತ್ತರದ ಮೈಕಟ್ಟು ಮತ್ತು ದುಂಡಾದ ಒಂದು ಶರೀರ ಹೊಂದಿದ್ದಾರೆ. ಶಿಕ್ಷಣ ಬಂದುಬಿಟ್ಟು ಡಿಪ್ಲೊಮೊ ಫಸ್ಟ್ ಇಯರ್ ಕಂಪ್ಲೀಟ್ ಮಾಡಿರ್ತಕ್ಕಂಥ ಇವರು ನಾವು ಸಿಂಗಲ್ ಆಗಿರ್ತಕ್ಕಂಥ ಲೈಫ್ನನ್ನು ಲೀಡ್ ಮಾಡಿಕೊಂಡು ಹೋಗ್ತಾ ಇರೋ ನಂದಿನಿ ಅವರಿಗೆ ಒಬ್ಬ ಒಳ್ಳೆಯ ಮನಸ್ಸು ಉಳ್ಳಂತಹ ವ್ಯಕ್ತಿ ಬೇಕು ಮದುವೆ ಆಗೋದಕ್ಕೆ ಅಂತ ಮಾಹಿತಿ ಕಳಿಸಿದರು. ಸುಮಾರು ಜನ ಪ್ರೊಫೈಲ್ಗೆ ಕಳಿಸ್ತಾ ಹೋಗಿದ್ದಾರೆ ಸ್ನೇಹಿತರೆ. ಅದರಲ್ಲಿ ನಿಮಗೆ ಯಾರು ಇಷ್ಟ ಆಗ್ತಾರೆ ಅವ್ರನ್ನ ಸೆಲೆಕ್ಷನ್ ಮಾಡಿಕೊಂಡು ಅವ್ರ ಜೊತೆ ನೀವು ಕಾಂಟ್ಯಾಕ್ಟಲ್ಲಿ ಇದ್ದು ನಿಮ್ಮ ಹತ್ತಿರ ಇರ್ತಕ್ಕಂಥ ಡೀಟೇಲ್ಸ್ಗಳನ್ನು ಅವ್ರಿಗೆ ಹೇಳಬೇಕು. ಅಲ್ಲಿಂದ ಅವರು ಇಷ್ಟ ಆಗಿದೋ ಇಲ್ವೋ ಅಂತ ಹೇಳ್ತಾರೆ. ಸುಮಾರು 15 ವರ್ಷಗಳಿಂದ ತಂದೆಯವರ ಆಶ್ರಯದಲ್ಲಿ ಬೆಳೆದು ಬಂದಿರತಕ್ಕಂಥ ಮಗಳು ಇವಳು. ಪ್ರೆಸೆಂಟಾಗಿ ಇವಾಗ ಒಂದು ಜಾಬ್ ಮಾಡಬೇಕು ಅಂತ ಹುಡುಕಾಡ್ತಾ ಇದ್ದಾರೆ. ಬಟ್ ಈಗಿನ ಜನ ಜಾಬ್ ಸಿಗೋದು ಎಷ್ಟೊಂದು ಕಷ್ಟ ಅಂತ ನಿಮಗೂ ಕೂಡ ಗೊತ್ತಿದೆ. ಬಟ್ ಆದರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮದುವೆ ಆದ ನಂತರ ಕೂಡ ನಾನು ಹುಡುಕಾಟ ಮಾಡ್ತೀನಿ ಅಂತ ನಂದು ಅವರು ಹೇಳಿರ್ತಕ್ಕಂಥದ್ದು. ಆ್ಯಂಡ್ ಇವರ ಇನ್ನಷ್ಟು ಮಾಹಿತಿ ನೋಡೋದಾದರೆ, ಮೊದಲನೇದಾಗಿ ನನಗೆ ಕನ್ನಡ ಮತ್ತು ಹಿಂದಿ ಮಾತನಾಡೋಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಭಯಪಡುವಂಥ ಅವಶ್ಯಕತೆ ಇಲ್ಲ. ನೀವು ಮಹಾರಾಷ್ಟ್ರ ಪುಣೆ ಹತ್ರ ಒಯ್ದು ಬಿಟ್ಟಿದ್ರು ಕೂಡ ಕನ್ನಡ ಮತ್ತು ಹಿಂದಿ ಸ್ಪಷ್ಟವಾಗಿ ಇವರು ಮಾತಾಡ್ತಾರೆ. ಹವ್ಯಾಸ ಬಂದು ಪ್ರತಿದಿನ ಎಲ್ಲ ಕೆಲಸ ಮಾಡಿ ಆಮೇಲೆ ಓದುವಂಥ ಹವ್ಯಾಸ ಜಾಸ್ತಿ. ನನಗೆ ಮಹಾಭಾರತ, ರಾಮಾಯಣ ಈ ರೀತಿ ಕೆಲವೊಂದಿಷ್ಟು ಹಿನ್ನೆಲೆ ಪರಂಪರೆ ಉಳ್ಳಂತಹ ಕಥೆಗಳನ್ನು ಓದೋದು ಅಂದರೆ ನನಗೆ ತುಂಬ ಇಷ್ಟ ಅಂತ ಹೇಳಿರೋದು. ನನ್ನ ಜೊತೆ ಮದುವೆ ಆಗುವಂಥ ಗಂಡು ಕೂಡ ಯಾವಾಗಲೂ ಕಾಲ್, ಮೆಸೇಜ್, ವಿಡಿಯೋ ಕಾಲ್ ಅಂತ ಮಾಡಬೇಕು. ಅವರೆಲ್ಲಾದರೂ ಕೆಲಸಕ್ಕೆ ಆ ಕಡೆ ಈ ಕಡೆ ಅಂತ ಹೋದಾಗ ನನ್ನ ಹತ್ರ ಡಿಲೇ ಮಾಡಬಾರ್ದು. ಈ ಕೆಲಸ ಇದೆ ಅಂತ ಹೇಳಬಾರ್ದು. ಅಟ್ಲೀಸ್ಟ್ ಮೆಸೇಜ್ ಮಾಡಿ ಬ್ಯುಸಿ ಇದ್ದೀನಿ ಅಂತನಾದರೂ ಹೇಳಬೇಕು. ಸೊ ರೆಸ್ಪಾನ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ. ನನಗೆ 2 ಜನ ಗೆಳತಿಯರಿದ್ದಾರೆ. ಅವರೆಲ್ಲರಿಗೂ ಕೂಡ ನೀವು ಇಷ್ಟ ಆಗಿದ್ದರೆ ನಾನು ನಿಮ್ಮನ್ನು ಮದುವೆ ಆಗ್ತೀನಿ. ಅಂದರೆ ಇದು ಇವರ ವೈಯಕ್ತಿಕ ನಿರ್ಧಾರವಲ್ಲ, ಅವರ ಗೆಳತಿಯರು ಸೆಲೆಕ್ಷನ್ ಮಾಡ್ಕೊಳ್ತಾರೆ. ನಿಮಗೆ ಅವರು ಸೆಲೆಕ್ಷನ್ ಮಾಡ್ಕೊಳ್ಳುವಂಥ ರೀತಿ ಏನೇನಿದೆ, ಯಾವ ರೀತಿಯಲ್ಲಿ ಪ್ರಿಪ್ರೇಷನ್ ಆಗಬೇಕು ಅವರಿಗೆ ಸೆಲೆಕ್ಷನ್ ಆಗಬೇಕು ಅಂದರೆ, ಜೊತೆಗೆ ಇವರ ಮಾಹಿತಿ ಏನೆಲ್ಲ ಆಸ್ತಿ ಇದೆ ಅನ್ನೋದು ನಾನು ಇವಾಗ ಪಿನ್ ಟು ಪಿನ್ ಆಗಿ ಡೀಟೇಲ್ಸ್ ಸಮೇತ ವಿವರಣೆ ಕೊಡ್ತೀನಿ. ಸೊ ಅವ್ರ ಹತ್ರ ಒಂದು ಕಾರು ಜೊತೆಗೆ ಅವರ ಡೀಟೇಲ್ಸು ಹೇಳ್ತೀನಿ ನೋಡಿ. ಈ ಒಂದು ಕಾರು ನೋಡ್ಕೊಳ್ಬೋದು ನೀವು. ಸ್ಟೀಲ್ ಆಗಿರ್ತಕ್ಕಂಥ ಟೆರ್ಗ್ರೋ ವ್ಯಾಗ್ರಾನ್ ಕಾರ್ ಅಂತ ಇದು. ಸೊ ಅಪ್ಪಟ ಒಂದು ನೀಲಿ ಬಣ್ಣದಿಂದ ಕೂಡಿದೆ. ಇವಾಗ ವಿಚಾರಕ್ಕೆ ಬರೋಣ. ಅವ್ರ ಗೆಳತಿಯವರು ನಿಮಗೆ ಸೆಲೆಕ್ಷನ್ ಮಾಡಿಕೊಳ್ಳುವಂತಹ ಮೊದಲ ರೀತಿ ಬಂದ್ಬಿಟ್ಟು ಅಪ್ ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ಹುಡುಗ ಆಗಿರಬೇಕು, ಅಂದರೆ ಶಕ್ತಿ ಇರ್ತಕ್ಕಂಥ ಹುಡುಗ. ಎರಡನೇದು ನೋಡೋದಕ್ಕೆ ಸ್ವಲ್ಪ ಸ್ಮಾರ್ಟಾಗಿ ಇರಬೇಕು. ಸ್ಮಾರ್ಟ್ ಅಂದರೆ ಪೂರ್ತಿ ವೈಟ್ ಅಲ್ಲ. ಸೊ ಮಿಡಲಲ್ಲಿ ಗೋಧಿ ಬಣ್ಣ ಹೊಂದಿದ್ರು ಕೂಡ ಒಪ್ಕೊಳ್ತಾರೆ. ಆ್ಯಂಡ್ ಮೂರನೇದಾಗಿ ಪ್ರಸ್ತುತ ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು. ಅಂದರೆ ಹಾಂ ಹೇಳಿ, ಊಟ ಆಯಿತಾ, ತಿಂಡಿ ಆಯಿತಾ, ಏನು ಮಾಡ್ತಿದ್ದೀರಾ, ಈ ರೀತಿಯಾಗಿ ಸಡನ್ನಾಗಿ ಏನಾದರೂ ಕೇಳಿದ್ರೆ ರೀ ಅಂತ ಹಾಕ್ಬಿಟ್ಟು ರೆಸ್ಪಾನ್ಸಿಬಿಲಿಟಿ ಮಾಡಿ, ಜೊತೆಗೆ ರೆಸ್ಪೆಕ್ಟ್ ಹಾಕಿ ಅವ್ರ ಜೊತೆ ಮಾತಾಡಿ. ಇನ್ನು 4ನೇದಾಗಿ ನಿಮ್ಮ ಹತ್ರ ಬೈಕು ಅಥವಾ ಕಾರು ಏನಾದರೂ ಇದ್ದರೆ ಅದನ್ನು ತೆಗೆದುಕೊಂಡು ಹೋಗಿ. ಯಾಕಂದರೆ ಹುಡುಗಿಯರಿಗೆ ಬೈಕು, ಕಾರು ಅಂದರೆ ತುಂಬ ಇಷ್ಟ. ಅದನ್ನು ನೋಡಿಬಿಟ್ಟು ಅವರು ಇಂಪ್ರೆಸ್ ಆಗ್ತಾರೆ. ಹಾಗಾಗಿ ಅದನ್ನು ತೆಗೆದುಕೊಂಡು ಹೋಗಿ. ಇನ್ನು 5ನೇದಾಗಿ ಪ್ರಸ್ತುತ ಹೇರ್ ಸ್ಟೈಲು ಮತ್ತು ಬರ್ಡು ಎಲ್ಲನೂ ಕೂಡ ಬಿಟ್ಟಿರಬೇಕು. ಗಡ್ಡ ಮತ್ತು ತಲೆ ಮೇಲೆ ಕೂದಲು ಎಲ್ಲನೂ ಕೂಡ ಲಾಂಗಾಗೆ ಬಿಟ್ಟಿರಿ. ನೋಡಿದ ತಕ್ಷಣ ದೂರದಲ್ಲಿ ವಾವ್ ಅಂತ ಅನ್ನಬೇಕು. ಆ ರೀತಿ ಅಟ್ರಾಕ್ಟಿವ್ ಬರೋ ಥರ ಒಂದು ಪರ್ಫ್ಯೂಮು ಮತ್ತು ಶರ್ಟು, ಪ್ಯಾಂಟು ಹಾಕ್ಕೊಂಡು ಹೋದರೆ ಸಾಕು. ಅವರು ಖುದ್ದಾಗಿ ನೀವು ಹೇಳ್ದಂಗೆ ಕೇಳ್ತಾರೆ, ನಿಮ್ಮ ಹಿಂದೆಯೇ ಬೀಳ್ತಾರೆ. ಆ್ಯಂಡ್ ಸ್ನೇಹಿತರೆ, ಸೊ ನೀವು gmail.comಗೆ ಮೇಲ್ ಮಾಡುವ ಮುಖಾಂತರ ಅವರು ನಿಮಗೆ ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ತಿಳ್ಕೊಳ್ಬೋದು. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಈಸಿಯಾಗಿ ನಿಮ್ಮ ಊರು ಹೆಸರು ಮತ್ತು ನಿಮ್ಮ ಬಯೋಡಾಟಾನ ಮೆನ್ಷನ್ ಮಾಡಿ ತಿಳಿಸಿ. ಅದರಿಂದಲೂ ಕೂಡ ನೀವು ಅವ್ರಿಗೆ ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ತಿಳ್ಕೊಳ್ಬೋದು. ಇದು 2 ಆಫರ್ ಇದೆ ಸ್ನೇಹಿತರೆ. ಆ್ಯಂಡ್ ಕಾರಿನಲ್ಲಿರ್ತಕ್ಕಂಥ ಸಿಸ್ಟಮು ಸಾಂಗ್ ಪ್ಲೇಯರ್ಸ್ ಸ್ಪೇಸ್ ಇದು. ಇಲ್ಲಿ CD ಏನಾದರೂ ಹಾಕಬೇಕು ಅಂದರೆ ಹಾಕ್ಬೋದು. ಆ್ಯಂಡ್ ಅದೇ ರೀತಿಯಾಗಿ ಇಲ್ಲಿ ಏನಿರುತ್ತೆ, ಸೊ ಇಲ್ಲಿ ಬಂದುಬಿಟ್ಟು ಒಂದು AC ಗಾಳಿ ಏನಾದರೂ ಬೇಕಿದ್ದರೆ ಇಲ್ಲಿಂದ ಕೂಡ ಸ್ಪೇಸ್ ತೆಗೆದುಕೊಳ್ಬೋದು. ಆ್ಯಂಡ್ ಅದೇ ರೀತಿಯಾಗಿ ಇಲ್ಲಿ ನೋಡ್ತಿದ್ದೀರಾ, ಇದು ಬಂದುಬಿಟ್ಟು ಮೀಟರ್ ಓಡುವಂತಹ ಸ್ಪೇಸು. ಆ್ಯಂಡ್ ಇಲ್ಲಿ ಡೀಸೆಲ್ ಇದೆಯೋ ಇಲ್ವೋ ಅಂತ ತೋರಿಸುತ್ತೆ. ಸ್ಟೇರಿಂಗ್ ಬಂದುಬಿಟ್ಟು ಈ ಸೈಡ್ ಸ್ಟೇರಿಂಗ್ ಇದೆ. ಬಟ್ ಇದು ಅಟ್ಯಾಚ್ಮೆಂಟ್ ಮಾಡಿಲ್ಲ ಇನ್ನೂ ಕೂಡ, ಹಳೆ ಮಾಡೆಲ್ ಅಲ್ವಾ. ಸೊ ಹಾಗಾಗಿ ಓಪನ್ ಅಪ್ ಆಗಿ ಇದೆ, ಹಳೆ ಓಲ್ಡಲ್ಲಿ ಇದೆ ಅಂತ ಹೇಳಿದ್ದಾರೆ. ಇನ್ನು ಕೊನೆಯದಾಗಿ ಹೇಳಬೇಕು ಅಂದರೆ, ಇದರಲ್ಲಿ ನೀವು ಸ್ಪೀಡಾಗಿ ಜಾಸ್ತಿ ಹೋಗೋಕ್ಕೆ ಹೋಗಬೇಡಿ. ಒಂದು 100 ಸ್ಪೀಡ್ 120 ಸ್ಪೀಡಲ್ಲಿ ಮಾತ್ರ ಹೋಗಿ. ಜಾಸ್ತಿ ಹೋದರೆ ಆ್ಯಕ್ಸಿಡೆಂಟ್ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳಿರೋದು. ಒಳ್ಳೆಯದಾಗಲಿ. ಅವರ ಒಂದು ಗೆಳತಿಯರಿಗೆ ನೀವು ಇಷ್ಟ ಆಗಿ ಆ್ಯಂಡ್ ಅವರನ್ನು ಮದುವೆ ಆಗಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.